Hi guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಎಸ್ ಆಬ್ವಿಯಸ್ಲಿ ನೀವು ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತು ಒಂಥರ ಡಿಫ್ರೆಂಟ್ ವಿಡಿಯೋ, ಲೈಕ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ಅಲ್ಲ, ಹೆಲ್ತ್ ಟಿಪ್ ಅಲ್ಲ, ಕುಕಿಂಗ್ ವಿಡಿಯೋ ಅಲ್ಲ, ವ್ಲಾಗ್ ಅಲ್ಲ, ಏನೂ ಅಲ್ಲ. ಸೊ ಒಂದು ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ವಿಡಿಯೋನ ಮಾಡ್ತಿರೋದು. ಲೈಕ್ ನಾನು ಹೇಗೆ ಓದ್ತಿದ್ದೆ, ನನ್ನ ಸ್ಟಡೀಸ್ ಹೇಗಿತ್ತು, ಲೈಕ್ ನಾನು ಚೈಲ್ಡ್ಹುಡ್ಡಲ್ಲಿ ಹೇಗೆ ಓದ್ತಿದ್ದೆ ಆ್ಯಂಡ್ ನನ್ನ ಎಜುಕೇಷನ್ಸ್ ಎಲ್ಲ ಹೇಗಿತ್ತು. ಸೊ ಅದ್ರ ಬಗ್ಗೆ ನನಗೆ ಗೊತ್ತಿರೋಂಥ ಒಂದು ಸ್ವಲ್ಪ ಟಿಪ್ಸು ಮತ್ತು ಟ್ರಿಕ್ಸ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಸ್ಟಡಿ ಬೇಸಿಸ್ ಮೇಲಿರುತ್ತೆ ಇವತ್ತಿನ ವಿಡಿಯೋ. ಸೊ ಮಿಸ್ ಮಾಡ್ದಿರಾ, ಸ್ಕಿಪ್ ಮಾಡ್ದಿರಾ ಎಂಡ್ ತನಕ ನೋಡಿ, ಓಕೆನಾ. ಸೊ ಹಾಗೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ಬೇಸಿಕಲಿ ಎಜುಕೇಷನ್ ಅನ್ನೋದು ಕೆಲವ್ರು ಏನು ಅಂದ್ಕೊಳ್ತಾರೆ, ದೊಡ್ಡ ಹೈಫೈ ಸ್ಕೂಲ್ ಹಾಕಿದ್ರೇ ಮಕ್ಕಳು ತುಂಬ ಚೆನ್ನಾಗಿ ಓದೋದು, ಅಥವಾ ಈ ಥರ ಅಂದರೆ ಏನು ಅಷ್ಟೊಂದೇನು ಅಲ್ಲಿ ಸ್ಕೂಲೇನು ಅಷ್ಟು ರೆಪ್ಯುಟೇಷನ್ ಇಲ್ಲ, ಒಳ್ಳೆ ಹೆಸರು ಮಾಡಿಲ್ಲ ಅಂತಂದರೆ ಮಕ್ಕಳು ಓದೋದಿಲ್ಲ, ಅಥವಾ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ರೇ ಮಕ್ಕಳು ಓದೋದು, ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ರೆ ಮಕ್ಕಳು ಓದೋದಿಲ್ಲ. ಎಸ್ ಅಫ್ಕೋರ್ಸ್, ಸೊ ಒಂದು ತಕ್ಕ ಮಟ್ಟಿಗೆ ಎಜುಕೇಷನ್ ಇರಬೇಕು ಮಕ್ಕಳಿಗೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಏನು ಅಂದ್ಕೊಳ್ಳೋದು ಅಂತಂದರೆ ಕೆಲವರು ಲೈಕ್ ಹೈಫೈಲ್ ಸ್ಕೂಲ್ಗೆ ಹಾಕಿದ್ರೆ ಚೆನ್ನಾಗಿ ಓದ್ತಾರೆ ಅಂತ, ಬಟ್ ಮಕ್ಳು ಎಲ್ಲಿದ್ದರೂ ಓದಬೇಕು ಅಂತ ಛಲ ಮನಸ್ಸಿದ್ರೆ ಎಲ್ಲಿ ಬೇಕಾದರೂ ಓದ್ತಾರೆ ಅನ್ನೋದು ನಾನು ತಿಳ್ಕೊಂಡಿರೋದು. ಬಿಕಾಸ್ ಯಾಕೆ ಅಂತಂದರೆ ನಾನು ಹೈಫೈಲ್ ಸ್ಕೂಲಲ್ಲೆಲ್ಲ ಏನೂ ಓದಿಲ್ಲ. ಸೊ ನಾರ್ಮಲ್ ಸ್ಕೂಲಿಂಗಲ್ಲೇ ನಾನು ಓದ್ಕೊಂಡ್ಬಂದಿದ್ದು. ಸೊ ನಮಗೆ ಓದಬೇಕಂತ ಛಲ ಇರಬೇಕು, ಮನಸ್ಸಿರಬೇಕು. ಆ ಸಿಚುವೇಶನ್ ಯಾವ ಥರನೇ ಇರಲಿ, ನಮ್ಮ ಸರೌಂಡಿಂಗ್ ಯಾವ ಥರನೇ ಇರಲಿ, ಫ್ರೆಂಡ್ಸ್ ಯಾವ ಥರನೇ ಇರಲಿ, ಏನೇ ಸಿಚುವೇಶನ್ ಇದ್ರೂ ನಾವು ಓದ್ತೀವಿ, ಅದರಿಂದ ಗೆಲ್ತೀವಿ, ಒಳ್ಳೆ ಮಾರ್ಕ್ಸ್ ತೊಗೊಳ್ತೀವಿ. ಸೊ ನಾನು ಆ ಥರ ಬಂದಿರೋದು, ನನ್ನ ದಾರಿ ಆ ಥರ ಇರೋದು. ಸೊ ಎಜುಕೇಷನ್ ಅನ್ನೋದು ಅಂತಂದರೆ, ಸೊ ಕೆಲವ್ರು ಹೇಳ್ತಾರೆ ಲೈಕ್ ಪೇರೆಂಟ್ಸ್ ಆಗಲಿ ಸ್ಪೆಷಲಿ ನನ್ನ ಮಗು ಇದನ್ನೇ ಮಾಡಬೇಕು, ನನ್ನ ಮಗ ಇದನ್ನೇ ಮಾಡಬೇಕು, ನನ್ನ ಮಗಳು ಇದನ್ನೇ ಮಾಡಬೇಕು, ಇದನ್ನೇ ಓದಬೇಕು, ಹೀಗೆ ಆಗಬೇಕು, ಡಾಕ್ಟ್ರ್ ಆಗಬೇಕು, ಇಂಜಿನಿಯರಿಂಗೇ ಆಗಬೇಕು, ಪೊಲೀಸೇ ಆಗಬೇಕು ಅಂತೆಲ್ಲ ಇದು ಮಾಡ್ತಾರೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಚೈಲ್ಡ್. ಸೊ ಆ ಮಗುಗೆ ಏನು ಇಷ್ಟ ಇರುತ್ತೆ, ಸೊ ಆ ಬೇಸಿಸ್ ಮೇಲೆ ಅವ್ರನ್ನ ಓದೋದಕ್ಕೆ ಬಿಡಬೇಕು. ಸೊ ಇದು ಒಂದು ಪಾಯಿಂಟು, ಓಕೆನಾ. ಸೊ ನೆಕ್ಸ್ಟು ಟಿಪ್ಪು, ನನ್ನ ಕಡೆಯಿಂದ ನಿಮಗೆಲ್ಲ ಏನು ಟಿಪ್ಪು ಅಂತಂದರೆ, ಸೊ ಯೂಶ್ವಲಿ ನಾನೇನು ಮಾಡ್ತಿದ್ದೆ ಅಂತಂದರೆ, ಸೊ ಇದು ಟಿಪ್ ಹೇಳೋಕ್ಕಿಂತ ಮುಂಚೆ ಸೊ ನಿಮಗೇನು ಆಸೆ ಇದೆ ಅದನ್ನು ಓದಿ. ಸೊ ಯಾರೋ ಹೇಳಿದ್ರು ಅಂಥೇಳಿ ಬಲವಂತವಾಗಿ ನಿಮಗೆ ಇಂಜಿನಿಯರ್ ಮಾಡೋ ಆಸೆ ಇರುತ್ತೆ, ಅಥವಾ ನಿಮ್ಮ ಮನೇಲಿ ಬೇಡ ನಿಂಗೆ ಮಾಡೋದಕ್ಕಾಗಲ್ಲ, ನೀನು ಕಾಮರ್ಸ್ ತೊಗೊಂಡು ಓದು ಅಂತ ಹೇಳ್ತಾರೆ. ಬಿಕಾಸ್ ನಿಮ್ಗೆ ಅದ್ರ ಮನಸ್ಸಿರಲ್ಲ, ಇಂಜಿನಿಯರಿಂಗಲ್ಲಿ ಮನಸ್ಸು ಎಳಿತಾ ಇರುತ್ತೆ. ಸೊ ನಿಮಗೇನು ಇಷ್ಟ ಇದೆ ಅದನ್ನು ಓದಿದ್ರೆ ಮಾತ್ರ ನೀವು ಅದರಲ್ಲಿ ಸಕ್ಸಸ್ ಕಾಣೋದಕ್ಕಾಗೋದು. ಸೊ ನಿಮ್ಮ ಮನಸ್ಸು ಒಂದು ಕಡೆ ಇದ್ದು ಬೇರೆಯವ್ರು ಏನೋ ಹೇಳ್ತಿದ್ದಾರೆ ಅಂಥೇಳಿ, ಇಲ್ಲ ನನ್ನ ಫ್ರೆಂಡ್ಸ್ ಅದಕ್ಕೇನೋ ಹೋಗಿದ್ದಾರೆ ನಾನು ಅದಕ್ಕೆ ಹೋಗಬೇಕು, ಅಥವಾ ಬೇರೆಯವ್ರು ಯಾರೋ ರಿಲೇಟಿವ್ಸ್ ಹೇಳ್ತಿದ್ದಾರೆ, ಪೇರೆಂಟ್ಸ್ ಹೇಳ್ತಿದ್ದಾರೆ ಅಂತೆಲ್ಲ ದಯವಿಟ್ಟು ನಿಮ್ಮ ಮನಸ್ಸನ್ನ ಕೆಡಿಸ್ಕೋಬೇಡಿ. ಸೊ ನಿಮಗೆ ಏನು ಇಷ್ಟ ಇದೆ ಓದೋದಕ್ಕೆ, ಫ್ಯಾಷನ್ ಡಿಸೈನಿಂಗ್ ಇದೆ, ಇವಾಗ ಎಷ್ಟೊಂದು ಬೇರೆ ಕೋರ್ಸಸ್ ಇದೆ, ನಾವು ಇದನ್ನೇ ಮಾಡಿ ನಾವು ಲೈಫ್ನ ಸರ್ವೈವ್ ಮಾಡ್ಕೊಳ್ಳೋದು ಅಂತ ಇಲ್ಲ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಎಸ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟು. ಎಜುಕೇಷನ್ ಏನು ಅಂತಂದರೆ ನಮ್ಮ ನಾಲೆಜ್ನ ಬೆಳೆಸ್ಕೊಳ್ಳೋದಕ್ಕೆ ಎಜುಕೇಷನ್, ಆ್ಯಂಡ್ ನಾವು ಸರಿ ತಪ್ಪನ್ನ ಗೇಜ್ ಮಾಡೋದಕ್ಕೆ ಎಜುಕೇಷನ್ ಲೈಫ್ ಅಲ್ಲ. ಸೊ ಎಜುಕೇಷನ್ನ ಬಿಟ್ಟು ಲೈಫ್ ಇದೆ. ಸೊ ಅದನ್ನು ಕೂಡ ಒಂದು ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಳ್ಳಿ, ಓಕೆನಾ. ಸೊ ಕಮಿಂಗ್ ಟು ದ ಪಾಯಿಂಟ್, ಫಸ್ಟ್ ಟಿಪ್ಸ್ ಏನು ಅಂತಂದರೆ, ಸೊ ಯೂಶ್ವಲಿ ನಾನು ಏನು ಮಾಡ್ತಿದ್ದೆ ಅಂತಂದರೆ, ನಾನು ಸ್ಕೂಲಿಂದ ಅಥವಾ ಕಾಲೇಜಿಂದ ಮುಗಿಸ್ಕೊಂಡು ಬಂದಮೇಲೆ ನಾನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಿದ್ದೆ. ಬಿಕಾಸ್ ನನಗೆ ಈ ಡಿಸ್ಟರ್ಬೆನ್ಸ್ ಎಲ್ಲನೂ ಓದೋಕ್ಕೆ ನನಗೆ ಆಗ್ತಿರ್ಲಿಲ್ಲ. ಸೊ ನನಗೆ ನಮ್ಮ ಮನೇಲಿ ನನ್ನ ಪೇರೆಂಟ್ಸು ನನಗೆ ಹಾಗೆ ಅಭ್ಯಾಸ ಮಾಡಿದ್ದು ಏನು ಅಂತಂದರೆ, ನಾನು ರಾತ್ರಿ ಕೂತ್ಕೊಂಡು ಓದ್ತಿದ್ದಿದ್ದು. ಸೊ ಯಾವಾಗ ಅಂತಂದರೆ ಸ್ಕೂಲಿಂದ ಅಥವಾ ಕಾಲೇಜಿಂದ ಬಂದಿದ ತಕ್ಷಣ, ಸೊ ಇದನ್ನು ನಾನು ಒಂದು ಸ್ಕೂಲಲ್ಲೆಲ್ಲ ಯೂಶ್ವಲಿ ಸೊ ನಾರ್ಮಲ್ ಆಗೆಲ್ಲ ಅಷ್ಟೊಂದೆಲ್ಲ ಏನು ಪ್ರೆಷರ್ ಇರಲಿಲ್ಲ ನನಗೆ, ಓದಲೇಬೇಕು, ಏನೋ ಡಿಸ್ಟಿಂಕ್ಷನೇ ಬರಬೇಕು, ಇದು ಬರಬೇಕು ಅಂದರೆ ಓದಮ್ಮ ಅಂತ ಹೇಳ್ತಿದ್ರು ಅಷ್ಟೇ. ನಮ್ಮ ಮನೇಲಿ ಯಾರೂ ನನಗೆ ಫೋರ್ಸ್ ಏನು ಮಾಡಿರಲಿಲ್ಲ. ಬಟ್ ಆದ್ರೂ ನಾನು ಇಂಜಿನಿಯರ್ ಮಾಡಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ. ಸೊ ನನಗೆ ಅದೊಂದು ಖುಷಿ ಇದೆ. ಮಾಂಟೆಸರಿಯಿಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜ್ ತನಕ ನಾನು ಎಲ್ಲೂ ನಮ್ಮ ಅಪ್ಪ ಅಮ್ಮ ದುಡ್ಡನ್ನ ವೇಸ್ಟ್ ಮಾಡ್ದಿರ, ಎಲ್ಲೂ ಬ್ಯಾಕ್ಲಾಗ್ಸ್ ಇಲ್ದಿರ, ಎಲ್ಲೂ ಫೇಲ್ ಆಗ್ದಿರ, ಅವ್ರು ಪಟ್ಟಿರೋ ಶ್ರಮಕ್ಕೆ, ಅವ್ರು ನನ್ನ ಮೇಲೆ ಹಾಕಿರೋ ದುಡ್ಡಿಗೆ ನಾನು ಅದನ್ನು ಅವ್ರಿಗೆ ರಿವರ್ಟ್ ಕೊಟ್ಟಿದ್ದೀನಿ. ಸೊ ಅದು ನನಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಅವ್ರು ನನಗೆ ಹೇಗೆ ಅಭ್ಯಾಸ ಮಾಡಿದ್ರು ಅಂತಂದರೆ, ನಾವು ವಠಾರದಲ್ಲಿ ಇದ್ದಿದ್ದು.
ಸೊ ತುಂಬ ಆಬ್ವಿಯಸ್ಲಿ ಒಟ್ಟಾರೆ ಅಂದರೆ ಗೊತ್ತಲ್ಲ, ಟಿ ವಿ ಸೌಂಡು, ಮಕ್ಕಳು ಆಟಾಡೋದು, ಇದು ಅದು ಮಾಮೂಲಿ ಎಲ್ಲ ಇದ್ದೇ ಇರುತ್ತೆ, ಸೌಂಡು ಇದೆಲ್ಲನೂ. ಸೊ ನನಗೇನು ಅಭ್ಯಾಸ ಮಾಡಿದರು ಅಂತಂದರೆ, ಸೊ ರಾತ್ರಿ ಓದೋದು ನನಗೆ ಅಭ್ಯಾಸ ಮಾಡಿದರು. ಸೊ ಈ ಟಿಪ್ಪು 100% ಹೇಳ್ತೀನಿ, ಇದನ್ನು ಯೂಸ್ ಮಾಡ್ಕೊಳ್ಳಿ. ನನಗೆ ತುಂಬಾ ಹೆಲ್ಪ್ ಆಗಿದ್ದು. ಎಸ್, ಅಫ್ಕೋರ್ಸ್ ತುಂಬ ಜನ ಮಾಡ್ತಿರ್ತಾರೆ, ಇಲ್ಲ ಅಂತಿಲ್ಲ, ಬಟ್ ಮಾಡದೇ ಇರೋರು ಇದನ್ನು ಯೂಸ್ ಮಾಡ್ಕೊಳ್ಳಿ. ಈ ಟಿಪ್ಪನ್ನ ಅಳವಡಿಸ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ನಾನು ಬಂದಿದ್ದ ತಕ್ಷಣ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ತಿಂದು, ಅಥವಾ ಇಲ್ಲ ಅಂತಂದರೆ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತಿದ್ದೆ. ಸೊ ಮಲ್ಕೊಂಡು ಆದಮೇಲೆ ಲೈಕ್ ಪ್ರಾಬಬ್ಲಿ ಒಂದು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಒಂದು 10 o'clock ಅಥವಾ 11 o'clock ಎದ್ದು ಓದ್ತಾಯಿದ್ದೆ. ಓದಿ ಒಂದು 3 o'clock ತನಕ ಓದ್ತಿದ್ದೆ ಅಷ್ಟೇ. ಲೈಕ್ ಏನು ಅಂತಲೇ ನಾನು ಎಕ್ಸಾಮ್ ಹಿಂದಿನ ದಿನ ಎಲ್ಲ ಆ ಥರದ್ದೆಲ್ಲ ಏನೂ ಸರ್ಕಸ್ ಮಾಡ್ತಿರಲಿಲ್ಲ. ಎಸ್, ಅಫ್ಕೋರ್ಸ್ ಓದ್ತಿದ್ದೆ ನಾನು ಹೋಲ್ ಡೇ. ನಾನು ರಾತ್ರಿ ಎಲ್ಲ ಓದಿ ಹೋಗಿ ಎಕ್ಸಾಮ್ ಬರೆದು ಬಂದು ಆಮೇಲೆ ನಿದ್ದೆ ಮಾಡಿದ್ದು ಉಂಟು. ಸೊ ನಾನು ಹಾಗೆಲ್ಲ ಓದ್ತಿದ್ದೆ. ನಂತರ ಕ್ರೇಜಿ, ನಂಗೆ ಓದೋದಂದರೆ ತುಂಬ ಇಷ್ಟ. ಸೊ ಚೆನ್ನಾಗಿ ಓದ್ತಿದ್ದೆ ಹೇಳಬೇಕು ಅಂದರೆ. ಏನು ತುಂಬ ಸೂಪರ್ ಹೈ ಫೈಲ್ ಅಂತೇನಿಲ್ಲ, ಬಟ್ ಚೆನ್ನಾಗಿ ಓದ್ತಿದ್ದೆ. ನಂಗೆ ಅದನ್ನು ಓದಿದ್ರೆ ನನಗೊಂದು ಸಮಾಧಾನ, ತೃಪ್ತಿ ಇತ್ತು, ಓದ್ತಾಯಿದ್ದೆ. ಸೊ ಈ ಟಿಪ್ನ ಫಾಲೋ ಮಾಡ್ಕೊಳ್ಳಿ. ಸೊ ಡಿಸ್ಟರ್ಬೆನ್ಸ್ ಇರಲ್ಲ, ಕಾಮಾಗಿ ಪೀಸ್ಫುಲ್ಲಾಗೆ ನೀವು ಓದ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ಸೊ ಜಾಸ್ತಿ ರಾತ್ರಿ ಓದಬೇಕಂದ್ರೆ ಸ್ಪೆಷಲಿ ಹೆವಿಯಾಗಿ ಊಟನ ಮಾಡಬೇಡಿ. ಸೊ ಅಫ್ಕೋರ್ಸ್, ಸೊ ಲೈಕ್ ಸ್ಪೆಷಲಿ ಹಾಲು ಮತ್ತು ಮೊಸರನ್ನ ಮತ್ತು ಹಾಲು ಕುಡಿಯೋದು, ಇದನ್ನೆಲ್ಲ ರಾತ್ರಿ ಓದಬೇಕಾದ್ರೆ ಮಾಡಬೇಡಿ. ಬಿಕಾಸ್ ಯಾಕೆ ಅಂದರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಯೂಶಲಿ ನೋಡಿ, ಯಾವಾಗಲೂ ಮೊಸರನ್ನ ಲಾಸ್ಟಾಗಿ ತಿಂತಾರೆ. ಯಾಕೆ ಅಂತಂದರೆ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಬರಲಿ ಅಂತ. ಹಾಲು ಯಾಕೆ ಕುಡಿತಾರೆ? ನಿದ್ದೆ ಬರಲಿ ಅಂತಲೇ ಕುಡಿಯೋದು. ಸೊ ಇದೊಂದು ಊಟದಲ್ಲಿ ಒಂದು ಟಿಪ್ಪು, ಓಕೆನಾ? ಸೊ ಅಕಸ್ಮಾತ್ ನೀವು ಆ್ಯಂಡ್ ನಾನ್ ವೆಜ್ಜು ಕೂಡ ಅಷ್ಟೇ, ರಾತ್ರಿ ಹೊತ್ತು ತಿನ್ನಬೇಡಿ. ಸೊ ನಾನ್ ವೆಜ್ ನೀವು ತಿನ್ನಂಗಿದ್ರೆ, ಸೊ ಮಧ್ಯಾಹ್ನ ತಿನ್ನಿ, ಬೆಳಗ್ಗೆ ಹೊತ್ತು ಹಾಲು ಕುಡಿರಿ, ಮಧ್ಯಾಹ್ನ ಮೊಸರನ್ನ ತಿನ್ನಿ. ಸೊ ರಾತ್ರಿ ಹೊತ್ತು ಲೈಟಾಗಿ ಊಟ ಮಾಡಿ, ಲೈಕ್ ಚಪಾತಿ ಇರ್ಬೋದು, ಅಥವಾ ಬ್ರೇಕ್ಫಾಸ್ಟ್ ಐಟಮ್ಸ್ ಬರ್ತಾರ, ಸೊ ಆ ಥರ ಮಾಡ್ಕೊತೀನಿ. ಸೊ ಇದು 2ನೇ ಟಿಪ್ಪು. ಆ್ಯಂಡ್ 3ನೇ ಟಿಪ್ ಏನಪ್ಪ ಅಂತಂದರೆ, ಸೊ ಇದನ್ನು ಸ್ಪೆಷಲಿ ನಮ್ಮಮ್ಮ ನನಗೆ ಅಭ್ಯಾಸ ಮಾಡಿಸಿದ್ದು. ಏನು ಅಂತಂದರೆ, ಸೊ ಕೆಲವೊಂದು ಸಬ್ಜೆಕ್ಟು ನಾನು ಒಪ್ಕೊಳ್ತೀನಿ, ಹಿಸ್ಟ್ರಿ, ಸೊ ಈ ಥರದ್ದೆಲ್ಲನೂ ಸ್ವಲ್ಪ ನಾವು ಬಹೆಟ್ ಮಾಡ್ಕೋಬೇಕಾಗತ್ತೆ. ಲೈಕ್ ಡೇಟ್ ಆಗಿರ್ಬೋದು, ಅಥವಾ ಕೆಲವೊಂದು ಡೆಫಿನಿಷನ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಬಹೆಟ್ ಮಾಡಬೇಕಾಗತ್ತೆ. ಸೊ ಏನು ಮಾಡೋರು ಅಂತಂದರೆ ನಂಗೆ ಜ್ಞಾಪಕ ಇರಲ್ಲ ಅಂತ ಹೇಳಿ, ಸೊ ಅದೆಷ್ಟು ರಫ್ ಬುಕ್ಸ್ನ ನಾನು ಖಾಲಿ ಮಾಡಿಬಿಟ್ಟಿದ್ದೀನೋ. ಸೊ ಇವಾಗಲೂ ಅಷ್ಟೇ ನನಗೆ ಅಭ್ಯಾಸ ಹಾಗೇ ಬಂದಿದೆ. ಸೊ 2 day ಲಿಸ್ಟ್ ಅದನ್ನು ಹಾಕ್ಕೊಳ್ತೀನಿ. ನೆಕ್ಸ್ಟ್ ನಾನು ನಾಳೆ ಏನು ಕೆಲಸ ಮಾಡಬೇಕು ಅಂತ ಎಲ್ಲ ಬರೆದಿಟ್ಕೊಳ್ತೀನಿ. ಸೊ ಅದು ಕೂಡ ಇವಾಗಲೂ ನನಗೆ ಅದು ಅಭ್ಯಾಸ ಆಗೋಗಿದೆ, ಕೆಲಸದಲ್ಲೂ ಕೂಡ. ಸೊ ನನಗೆಲ್ಲ ಬರ್ಸೋರು. ಸೊ ಆದಮೇಲೆ ಬರೆದ್ರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಅದು ಇಲ್ಲಿರುತ್ತೆ. ನಾವು ಓದಿ ನಾವೇನು ಇಲ್ಲಿ ಇಟ್ಕೊಳ್ತೀವಿ ಅದು ಇರೋದಿಲ್ಲ. ಸೊ ಓನ್ ಎಕ್ಸ್ಪೀರಿಯನ್ಸ್. ಸೊ ಏನು ಓದ್ತಿರೋ ಅದನ್ನು ನೀಟಾಗಿ ಬರೀರಿ. ಬರೆದಾದ್ಮೇಲೆ ಒಂದು 5 ಸತಿ ಬರೀರಿ ನೀವು. ಸೊ ನಿದ್ದೆ ನೀವು ಎದ್ಬಿಟ್ಟು ಯಾರು ಕೇಳಿದ್ರು ಹೇಳ್ತೀವಿ. ಸೊ ಅಷ್ಟು ಚೆನ್ನಾಗಿ ಇಲ್ಲಿ ಕೂತಿರುತ್ತೆ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ಸೊ ಬಹೆಟ್ ಮಾಡೋದಕ್ಕೆ ಹೋಗ್ಬೇಡಿ ಯಾವುದೇ ಇದ್ರೂ. ಸೊ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ, ಸೊ ನಮಗೆ ಒಂದು ಬೇರೆ ಥರ ಎಕ್ಸಾಂಪಲ್ಸ್ ನಮಗೆ ಗೊತ್ತಾಗುತ್ತೆ. ಸೊ ಈ ಡೆಫಿನೇಷನ್ಗೆ ನಾವು ಈ ಥರ ಎಕ್ಸಾಂಪಲ್ ಕೊಡ್ಬೋದು, ಅಥವಾ ನಾವು ಈ ಒಂದು ಕ್ವೆಶ್ಚನ್ಗೆ ಈ ಥರ ನಾವು ಆನ್ಸರ್ ಮಾಡ್ಬೋದು ಅಂತ ನಮಗೆ ಒಂದು ಐಡಿಯಾ ಬರುತ್ತೆ. ಸೊ ಬಹೆಟ್ ಮಾಡಬೇಡಿ ಕೆಲವೊಂದನ್ನು. ಸೊ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇದು ನನ್ನ ಟಿಪ್ಸ್, ಓಕೆನಾ? ಇನ್ನೊಂದು ಟ್ರಿಕ್ಸ್ ಏನು ಅಂತಂದರೆ, ಇದನ್ನು ನಮ್ಮನೇಲಿ ನಾನು ಫಾಲೋ ಮಾಡ್ತಿದ್ದು. ಹೇಗೆ ಅಂತಂದರೆ, ಸೊ ನಾನು ಎಲ್ಲಾದರೂ ಕೂತ್ಕೊಂಡಾದರೂ ಸರಿ, ಸೊ ನಮ್ಮಮ್ಮಗೆ ಒಂದಷ್ಟು ಕ್ವಶನ್ಸ್ ನಾನು ಹೇಳ್ಬಿಡ್ತಿದ್ದೆ. ಯೂಶಲಿ ನಾನು ಎಲ್ಲ ಓದ್ಬಿಟ್ಟು ಅವ್ರಿಗೆ ಹೇಳ್ತಿದ್ದಿದ್ದು ನಾನು. ಸೊ ನೀವು ನಂಬ್ತಿರೋ ಇಲ್ವಾ, ಕನ್ನಡ ಟೀಚರ್ ನಂಗೆ ಅವರೇ ನನ್ನ ಕನ್ನಡ ಹೇಳ್ಕೊಡ್ತಿದ್ದು. ಪಾಪ ಅವ್ರಿಗೆ ಎಷ್ಟು ಹಿಂಸೆ ಮಾಡಿಬಿಡ್ತಿದ್ದೆ ಅಂದರೆ, ಅಷ್ಟು ಹಿಂಸೆ ಮಾಡಿಬಿಡ್ತಿದ್ದೆ ಕನ್ನಡ ಹೇಳ್ಕೊಡಿ ಅಂಥೇಳಿ. ಚೆನ್ನಾಗಿ ಹೇಳ್ಕೊಡೋರು, ಚೆನ್ನಾಗಿ ಮಾರ್ಕ್ಸ್ ಬರ್ತಿತ್ತು. ನನಗೆ ಟೀಚರ್ ಅವರೇ, ನಾನು ಎಲ್ಲೂ ಟ್ಯೂಷನ್ಗೆಲ್ಲೂ ಹೋಗ್ತಿರಲಿಲ್ಲ. ಸೊ ಒಂದು ಸ್ವಲ್ಪ ದಿನ ಟ್ಯೂಷನ್ಗೆ ಹೋಗ್ತಿದ್ದೆ. ಅದಾದಮೇಲೆ ನಾನು 10th ಅಷ್ಟೇ, PUC 10th ಇಂಜಿನಿಯರಿಂಗ್ ಯಾವ ಟ್ಯೂಷನ್ಗೆ ಹೋಗಿಲ್ಲ. ನಾನೇ ಓದಿದ್ದು. ನಮ್ಮಮ್ಮನೇ ಟ್ಯೂಷನ್ ಮಿಸ್ಸಿನಾಗೆ ಟೀಚರ್ ಎಲ್ಲನೂ ಅವ್ರಿಗೆ ಎಲ್ಲ ಒಪ್ಪಿಸ್ತಿದ್ದು, ಇಲ್ಲಾಂದರೆ ನಮ್ಮ ಡ್ಯಾಡಿಗೆ ಒಪ್ಪಿಸ್ತಿದ್ದೆ. ಹಿಂಗೆ ಅಂತ ಹೇಳ್ಕೊಡ್ತಾಯಿದ್ರು ಅಷ್ಟೇ, ಓಕೆನಾ? ಸೊ ಅವ್ರಿಗೊಂದಷ್ಟು ಗೊತ್ತಿರ್ತಿತ್ತಲ್ಲ. ಸೊ ನಾನು ಕೂತ್ಕೊಂಡ್ರೆ ಕೇಳೋರು. ಇದೆಲ್ಲ ಒಂದು ಟ್ರಿಕ್ಸು. ಆ್ಯಂಡ್ ಇಲ್ಲ ಅಂತಂದರೆ ನೀವೆಲ್ಲಾದರೂ ಮಿರರಲ್ಲಿ ಬರೆದಿಟ್ಕೊಳ್ಳಿ, ಒಂದು ಟಾಪಿಕ್ನ ಬರೆದಿಟ್ಕೊಳ್ಳಿ. ಸೊ ಅದನ್ನು ಒಂದು ಟಾಪಿಕ್ ಅಂದಿದ ತಕ್ಷಣ ನಿಮ್ಗದು ಡೆಫಿನೇಷನ್ ಗೊತ್ತಾಗಬೇಕು, ಅಥವಾ ಅದ್ರದ್ದು ಆನ್ಸರ್ ಗೊತ್ತಾಗಬೇಕು. ಸೊ ಆ ಥರ ನೀವೆಲ್ಲೆಲ್ಲಿ ನಿಮ್ಮ ಟೈಮ್ಸ್ನ ಸ್ಪೆಂಡ್ ಮಾಡ್ತಿರೋ, ಮಿರರ್ ಹತ್ರ ಆಗಿರ್ಬೋದು, ಅಥವಾ ನೀವೆಲ್ಲಾದರೂ ಕೂತ್ಕೊಳ್ಳೋ ಜಾಗದಲ್ಲಾಗಿರ್ಬೋದು. ಸೊ ಅದನ್ನು ಸ್ಟಿಕ್ ಮಾಡ್ಕೊಳ್ಳಿ. ಸೊ ಈ ಥರದ್ದೆಲ್ಲ ಮಾಡ್ತಿದ್ದೆ ನಾನು. ಸೆಕೆಂಡ್ ಟಿಪ್ಪು. ಫಸ್ಟ್ ಬಂದು ನಮ್ಮಮ್ಮ ಎಲ್ಲ ಕೇಳ್ತಾಯಿದ್ರು, ಏನೋ ಒಂದು ಕ್ವಶ್ಚನ್ ಆಗಿರಲಿ, ಏನೇ ಒಂದಾಗಿರಲಿ ಅದನ್ನು ಕೇಳ್ತಾಯಿದ್ರು. ನೆಕ್ಸ್ಟ್ ಟ್ರಿಕ್ಸು ನಾನೆಲ್ಲ ಅಂಟಿಸ್ಕೊಂಡು ಇಟ್ಕೊಳ್ತಿದ್ದೆ. ಮನೆಯೆಲ್ಲ ನೋಡಬೇಕಿತ್ತು, ಎಲ್ಲ ಫುಲ್ ಪೇಪರ್ ಇರ್ತಿತ್ತು ನಾನು ಓದಬೇಕಾದ್ರೆ. ನಾನು ಇವಾಗೆಲ್ಲ ಇಲ್ಲ, ಎಲ್ಲ ಅಂಟಿಸ್ಕೊಳ್ತಿದ್ದೆ. ಟೈಮ್ ಟೇಬಲ್ ಆಗಿರ್ಬೋದು ಎಲ್ಲನೂ ಗೋಡೆ ಮೇಲೆ ಇರ್ತಿತ್ತು.
ಸೊ ಹಾಗೆ. ಆ್ಯಂಡ್ ನೆಕ್ಸ್ಟ್ ಟ್ರಿಕ್ಸ್ ಅಂತ ಏನು ಬಂದರೆ, ಇವಾಗೆಲ್ಲ ಆಗಿನ ಕಾಲದೆಲ್ಲ ನಮಗೆ ಬುಕ್ಕೇ ಇರ್ತಿತ್ತು. ಈಗಿನ ಕಾಲದ ಥರ ಫೆಸಿಲಿಟೀಸ್ ಇರ್ತಾನೆ ಇರಲಿಲ್ಲ. ಮೊಬೈಲ್ ಇರಲಿಲ್ಲ, ಎಂಥದ್ದು ಇಲ್ಲ, ಸ್ಮಾರ್ಟ್ಫೋನ್ ಏನೂ ಇರಲಿಲ್ಲ. ಟೀಚರ್ ಏನು ಹೇಳ್ಕೊಡೋರೋ ಬುಕ್ಕಲ್ಲಿ ಏನಿತ್ತು ಅದನ್ನೇ ನಾವು ಓದ್ತಿದ್ದು. ಬಟ್ ಇವಾಗ ಆ ಥರ ಇಲ್ಲ. ತುಂಬಾ ನಾನು ಏನು ಟ್ರಿಕ್ಸ್ ಹೇಳೋದು, ಇದು ಈಗಿನ ಮಕ್ಳಿಗೆ ಎಲ್ಲನೂ ಅವರಿಗೆ ಗೊತ್ತು, ಅವರೇ ನಮಗೆ ಹೇಳ್ಕೊಡ್ತಾರೆ. ಸೊ ಎಲ್ಲ ಫ್ರೆಂಡ್ಲಿ ಆಗೋಗಿದೆ. ಸೊ ಆರಾಮಾಗೆ ಮೊಬೈಲಲ್ಲಿ ನೋಡ್ಕೊಂಡು ಓದ್ಬೋದು. ನಮ್ಗೇನಾದ್ರು ಗೊತ್ತಾಗಿಲ್ಲ ಅಂದರೆ ಯೂಟ್ಯೂಬ್ ಇದೆ. ಮುಖ್ಯವಾಗಿ ಏನು ಪಾಠ ಹೇಳ್ಕೊಡ್ತಾರೆ ಟೀಚರಲ್ಲಿ ಅಲ್ಲೂ ಕಲಿಬೋದು. ನೀವು ಅಕಸ್ಮಾತ್ ನೀವು ಟ್ಯೂಷನ್ಗೆ ಹೋಗ್ತೀರ ಅಲ್ಲೂ ಕಲಿಬೋದು. ಒಂದು ಎಕ್ಸ್ಟ್ರಾ ಎಫರ್ಟು ಯೂಟ್ಯೂಬಲ್ಲೂ ಅಷ್ಟೇ ಕ್ಲಾಸಸ್ ತೊಗೊಳ್ತಾರೆ. ನಿಮ್ಗೆ ಏನಾದ್ರು ಗೊತ್ತಾಗಲಿದೆ ಅಂದರೆ ಅಲ್ಲೂ ಕೂಡ ನೀವು ಕಲಿಬೋದು. ಸೊ ತುಂಬ ಬೇರೆ ಬೇರೆ ಆಪ್ಷನ್ಸ್ ಇದೆ ನಿಮ್ಗೆ ಇವಾಗ ಕಲಿಯೋದಕ್ಕೆ. ಆ್ಯಂಡ್ ಇನ್ನೊಂದು ಟ್ರಿಕ್ಸ್ ಏನು ಅಂತಂದರೆ, ಆಗಿನ ಕಾಲ ಟ್ರಿಕ್ಸ್ನ ಉಪಯೋಗಿಸಿ ನಿಜವಾಗ್ಲೂ ಹೇಳ್ತೀನಿ, ನೀವೆಲ್ಲರೂ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ತೀರಾ. ಓಹೋ ಅಂತ ತೊಗೊಂಡಿಲ್ಲ ಅಂದ್ರೂ ಒಂದು ತಕ್ಕ ಮಟ್ಟಿಗೆ ಮಾರ್ಕ್ಸ್ ತೊಗೊಳ್ತೀರಾ. ಮೊಬೈಲ್ನೆಲ್ಲ ಪಕ್ಕಕ್ಕಿಟ್ಟು ಮೊಬೈಲೆಲ್ಲ ಏನು ಯೂಸ್ ಮಾಡಿದಿರಾ. ಸೊ ಜಾಸ್ತಿ ನಾವು ಬುಕ್ಕನ್ನ ಓದಬೇಕು. ಬುಕ್ಕನ್ನ ಓದಾಗೆ ಎಲ್ಲನೂ ನಮಗೆ ಇನ್ಫಾರ್ಮೇಷನ್ಸ್ ಗೊತ್ತಾಗೋದು. ಸೊ ತುಂಬಾ ಅವೈಲಬಿಲಿಟಿ ಇರುತ್ತೆ. ಇವಾಗ ಎಲ್ಲ ಸ್ಕೂಲ್ಗಳಲ್ಲೂ ಲೈಬ್ರರಿ ಇದ್ದೇ ಇರುತ್ತೆ. ನಮ್ಮ ಸ್ಕೂಲಲ್ಲೆಲ್ಲ ಅದೆಲ್ಲ ಫೆಸಿಲಿಟೀಸ್ ಇರಲಿಲ್ಲ. ಸೊ ಇವಾಗ ಎಲ್ಲ ಚಿಕ್ಕ ಸ್ಕೂಲಲ್ಲೂ ಅಷ್ಟೇ ಲೈಬ್ರರಿ ಫೆಸಿಲಿಟೀಸ್ ಇರುತ್ತೆ. ನಿಮಗೆ ತುಂಬ ಬುಕ್ ಸಿಗುತ್ತೆ. ಅಥವಾ ನಿಮ್ಮ ಟೀಚರ್ಸ್ ಯಾವಾಗಲೂ 24/7 ನಿಮ್ಗೆ ಅವೈಲೇಬಲ್ ಇದ್ದೇ ಇರ್ತಾರೆ. ಹೋಗಿ ಅವ್ರ ಹತ್ರ ಡೌಟ್ಸ್ ಕೇಳಿ. ನಿಮ್ಗೆ ಅದು ಕ್ಲಾರಿಫೈ ಆಗೋ ತನಕ ಅವ್ರಿಗೆ ಬಿಡಬೇಡಿ. ನಿಮ್ಗೆ ಒಂದು ನಮ್ಗೆ ಯಾವಾಗ ಡೌಟ್ಸ್ ಬರುತ್ತೆ, ಯಾವಾಗ ಕ್ವಶನ್ಸ್ ಬರುತ್ತೆ, ಆವಾಗಲೇ ನಾವು ಕಲಿಯೋದು. ಸೊ ನಿಮ್ಗೆ ಡೌಟ್ಸ್ ಬರ್ತಾ ಇರಬೇಕು, ನೀವು ಕಲಿತಾ ಇರಬೇಕು. ಮಿಸ್ಟೇಕ್ ಮಾಡಬೇಕು, ನೀವು ಮಿಸ್ಟೇಕಿಂದನೇ ಕಲಿಯೋದು. ನಾವು ಒಂದ್ಸತಿ ಓದ್ಬಿಡ್ತೀವಿ ಸುಮ್ಮನೆ ಆಗೋಗ್ತೀವಿ ಅಂತ ಇರಲ್ಲ. ಮಿಸ್ಟೇಕ್ ಯಾವಾಗ ಮಾಡಿ ಕಲಿತೀವೋ ಅದು ಇಲ್ಲಿರುತ್ತೆ. ಸೊ ಓದಿ, ಬುಕ್ಸ್ನ ಜಾಸ್ತಿ ಓದಿ. ಅವತ್ತು ಏನು ಮಾಡ್ತಾರೆ ಪಾಠ ಬಂದು ಈವ್ನಿಂಗ್ ಅದನ್ನು ಓದ್ಕೊಂಬಿಡಿ. ಆವಾಗ ಇಲ್ಲಿ ಕೂತಿರುತ್ತೆ. ಸೊ ನಾವು ಎಕ್ಸಾಮ್ ಟೈಮಲ್ಲಿ ನೋಡ್ಕೊಳ್ಳೋಣ ಅಥವಾ ಟೆಸ್ಟ್ ಟೈಮಲ್ಲಿ ನೋಡ್ಕೊಳ್ಳೋಣ ಅಂದಾಗ ಅದೆಲ್ಲ ಈ ವರ್ಕೌಟ್ ಆಗೋದಿಲ್ಲ. ಸೊ ನಿಮ್ಗಿಂತ ಬೇರೆಯವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ರೆ ನಾವು ಇಲ್ಲೇ ನಿಂತಿರ್ತೀವಿ. ಸೊ ಅವತ್ತಿನ ದಿನ ನಾವೆಲ್ಲ ಹಂಗೆ ಮಾಡ್ತಿದ್ದಿದ್ದು. ಸೊ ಅವತ್ತಿನ ದಿನ ಏನು ಹೇಳ್ಕೊಡ್ತಾರೆ ಅದನ್ನೆಲ್ಲ ಚೆನ್ನಾಗಿ ಗ್ಲಾನ್ಸ್ ಮಾಡ್ಕೊಡ್ತಾ ಇದ್ವಿ. ಅದು ಇಲ್ಲಿರ್ತಿತ್ತು. ಆ್ಯಂಡ್ ಎಕ್ಸಾಮ್ ಹಿಂದಿನ ದಿನ 1-2 ಡೇಸ್ ಬಿಫೋರ್ ಅಥವಾ ಹಿಂದಿನ ದಿನ ಓದಿದ್ರೆ ಸೊ ತುಂಬ ಚೆನ್ನಾಗಿ ಮಾರ್ಕ್ಸ್ ಬರ್ತಿತ್ತು. ಸೊ ನಾವೆಲ್ಲ ಓದಿದ್ದು ಹೀಗೆ. ಸೊ ಪ್ರಾಬಬ್ಲಿ ನನ್ನ ಈ ಟಿಪ್ಸು ಮತ್ತು ಟ್ರಿಕ್ಸು ನಿಮಗೆ ಇಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಅಳವಡಿಸ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ನಾನು ಫಾಲೋ ಮಾಡ್ಕೊಂಡು ಬಂದಿದ್ದು. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಪ್ರಾಬಬ್ಲಿ ಈ ವಿಡಿಯೋ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಟಿಲೈಸ್ ಮಾಡ್ಕೊಳ್ಳಿ ಅಥವಾ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.